ಸ್ನೇಹಿತರೆ, ಒಮ್ಮೆ ಊಹಿಸಿಕೊಳ್ಳಿ, ನೀವು ರಾತ್ರಿ ಮಲಗಿರ್ತೀರಾ, ಬೆಳಗ್ಗೆ ಏಳುವಷ್ಟರಲ್ಲಿ ಪ್ರಪಂಚದ ಎಲ್ಲ ನಾಲೆಡ್ಜ್ ಇರೋ ಮನುಷ್ಯರಿಗಿಂತ 1000 ಪಟ್ಟು ಬುದ್ಧಿವಂತ ಇರೋ ಒಂದು ಹೊಸ ಜೀವ ಹುಟ್ಟಿಕೊಂಡರೆ ಏನಾಗುತ್ತೆ? ಅದು ನಮ್ಮ ಫ್ರೆಂಡ್ ಆಗುತ್ತಾ ಅಥವಾ ನಮ್ಮನ್ನೇ ನಾಶ ಮಾಡೋಕ್ಕೆ ಬಂದಿರೋ ಎನಿಮಿ ಆಗುತ್ತಾ? ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ಕಥೆ ಅಲ್ಲ, ಇದು ಈಗ ನಡೀತಾ ಇರೋ ರಿಯಾಲಿಟಿ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ AI. ನಮಸ್ಕಾರ ಸ್ನೇಹಿತರೆ, ವಿಜ್ಞಾನ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇವಲ ChatGPT ಅಷ್ಟೇ ಅಲ್ಲ, ಅಸಲಿಗೆ ಈ AI ಅಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಭವಿಷ್ಯದಲ್ಲಿ ಇದರಿಂದ ನಮ್ಮ ಕೆಲಸಕ್ಕೆ, ನಮ್ಮ ಜೀವನಕ್ಕೆ ಏನು ತೊಂದರೆ ಆಗಬಹುದು ಎಲ್ಲವನ್ನೂ ವಿವರವಾಗಿ ನೋಡೋಣ ಬನ್ನಿ. ಈ AI ಅಥವಾ ಕೃತಕ ಬುದ್ಧಿಮತ್ತೆ ಹೇಗೆ ಕೆಲಸ ಮಾಡುತ್ತೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಒಂದು ಚಿಕ್ಕ ಮಗುವಿಗೆ ಇದು ನಾಯಿ, ಇದು ಬೆಕ್ಕು ಅಂತ ನಾವು ಕಲಿಸ್ತೀವಿ. ಆ ಮಗು ಆ ಪ್ರಾಣಿಗಳನ್ನು ನೋಡಿ ಅವುಗಳ ಶಬ್ದ ಕೇಳಿ ಕಲಿಯುತ್ತೆ. ಕಂಪ್ಯೂಟರ್ ಕೂಡ ಹೀಗೆ ಕಲಿಯೋಕ್ಕೆ ಸಾಧ್ಯನಾ? ಹೌದು, ಇದನ್ನೇ ನಾವು ಮೆಷಿನ್ ಲರ್ನಿಂಗ್ ಅಂತ ಕರಿತೀವಿ. ನಾವು ಕಂಪ್ಯೂಟರ್ಗೆ ಲಕ್ಷಾಂತರ ನಾಯಿ ಮತ್ತು ಬೆಕ್ಕಿನ ಫೋಟೋಗಳನ್ನು ತೋರಿಸ್ತೀವಿ. ಆಗ ಕಂಪ್ಯೂಟರ್ ತನ್ನಷ್ಟಕ್ಕೆ ತಾನೇ ಪ್ಯಾಟರ್ನ್ಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಶುರು ಮಾಡುತ್ತೆ. ಇದಕ್ಕೆ ಯೋಚನೆ ಮಾಡೋ ಶಕ್ತಿ ಇಲ್ಲ, ಆದರೆ ಹೋಲಿಕೆ ಮಾಡೋ ಅಂದರೆ ಕಂಪ್ಯಾರಿಸನ್ ಮಾಡೋ ಅದ್ಭುತ ಶಕ್ತಿ ಇದೆ. ಈಗ ಎಲ್ಲರ ಬಾಯಲ್ಲಿರೋ ChatGPT ವಿಷಯಕ್ಕೆ ಬರೋಣ. ಇದು ಹೇಗೆ ಮನುಷ್ಯರ ಥರನೇ ಮಾತನಾಡುತ್ತೆ? ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನೀವು ಮೊಬೈಲ್ನಲ್ಲಿ ಟೈಪ್ ಮಾಡುವಾಗ ಕೀಬೋರ್ಡ್ನಲ್ಲಿ ನೆಕ್ಸ್ಟ್ ವರ್ಡ್ ಪ್ರಿಡಿಕ್ಷನ್ ಬರುತ್ತೆ ಅಲ್ವಾ? ಉದಾಹರಣೆಗೆ ನೀವು ಅವ್ವಾರ್ ಅಂತ ಟೈಪ್ ಮಾಡಿದರೆ ಸಾಕು, ನಿಮ್ಮ ಫೋನ್ನಲ್ಲಿ ಮುಂದೆ ಯು ಅಂತ ತೋರಿಸುತ್ತೆ. ChatGPT ಕೂಡ ಇದೇ ಥರ ಕೆಲಸ ಮಾಡುತ್ತೆ, ಆದರೆ ಇದು ನಿಮ್ಮ ಮೊಬೈಲ್ಗಿಂತ ಕೋಟಿ ಪಟ್ಟು ದೊಡ್ಡದು. ಇಡೀ ಇಂಟರ್ನೆಟ್ನಲ್ಲಿರೋ ಪುಸ್ತಕಗಳು, ಆರ್ಟಿಕಲ್ಗಳು ಮತ್ತು ಸಂಭಾಷಣೆಗಳನ್ನು ಇದು ಓದಿದೆ. ಸೊ ನೀವು ಇದಕ್ಕೆ ಏನೇ ಪ್ರಶ್ನೆ ಕೇಳಿದರೂ ಪದಗಳ ಜೋಡಣೆಯನ್ನು ಲೆಕ್ಕ ಹಾಕಿ ಪರ್ಫೆಕ್ಟಾಗಿ ಉತ್ತರ ಕೊಡುತ್ತೆ. ಸರ್, ನನಗೂ AIಗೂ ಏನು ಸಂಬಂಧ ಅಂತ ನೀವು ಈಗ ಕೇಳಬಹುದು. ಆದರೆ ನಿಮಗೆ ಗೊತ್ತಿಲ್ಲದಂಗೆ ನೀವು ಈಗಾಗಲೇ AIನ ಯೂಸ್ ಮಾಡ್ತಾ ಇದ್ದೀರಾ. ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಒಂದು ರೀಲ್ಸ್ ನೋಡಿದರೆ ಅದೇ ತರಹ ಬೇರೆ ರೀಲ್ಸ್ ನಿಮಗೆ ಬರುತ್ತೆ ಅಲ್ವಾ? ಅದೇ ಆಲ್ಗೊರಿಥಮ್, ಅದು AIನ ಕೆಲಸ. ನಿಮಗೆ ಏನು ಇಷ್ಟ ಆಗುತ್ತೆ ಅಂತ ಕಲಿಯುತ್ತಾ ಹೋಗುತ್ತೆ, ಅದನ್ನೇ ನಿಮಗೆ ತೋರಿಸುತ್ತಾ ಹೋಗುತ್ತೆ. ಗೂಗಲ್ ಮ್ಯಾಪ್ಸ್ನಲ್ಲಿ ಟ್ರಾಫಿಕ್ ಎಲ್ಲಿದೆ, ಯಾವ ದಾರಿಯಲ್ಲಿ ಹೋದರೆ ಬೇಗ ತಲುಪ್ತೀವಿ, ಇದನ್ನು ಹೇಳೋದು ಕೂಡ AI. ನಿಮ್ಮ ಫೋನ್ ನಿಮ್ಮ ಮುಖ ನೋಡಿ ಅನ್ಲಾಕ್ ಆಗುತ್ತಲ್ಲ, ಅದು ಕೂಡ AI ಟೆಕ್ನಾಲಜಿ. ಇಲ್ಲಿ ನೀವು ಭಯಪಡಬೇಕಾದ ಇನ್ನೊಂದು ವಿಷಯ ಇದೆ. ಈಗ ಇರೋದು ಕೇವಲ ANI, ಆರ್ಟಿಫಿಷಿಯಲ್ ನ್ಯಾರೋ ಇಂಟೆಲಿಜೆನ್ಸ್. ಅಂದರೆ ಇದು ಕೇವಲ ಒಂದು ಕೆಲಸ ಮಾತ್ರ ಚೆನ್ನಾಗಿ ಮಾಡುತ್ತೆ. ಚೆಸ್ ಆಡೋ ಕಂಪ್ಯೂಟರ್ಗೆ ಕಾರು ಓಡಿಸೋಕ್ಕೆ ಬರಲ್ಲ, ಆದರೆ ವಿಜ್ಞಾನಿಗಳು ಈಗ AGI, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ನ ತಯಾರು ಮಾಡ್ತಾ ಇದ್ದಾರೆ. ಇದು ಮನುಷ್ಯರ ಥರಾನೇ ಸ್ವತಃ ಬುದ್ಧಿ ಇರೋ AI. ಒಂದು ವೇಳೆ ಇದು ಸಕ್ಸಸ್ ಆದರೆ ಆವಾಗ ರೋಬೋಟ್ಗಳು ನಮಗಿಂತ ಬುದ್ಧಿವಂತ ಆಗ್ಬೋದು. ಎಲಾನ್ ಮಸ್ಕ್ ಕೂಡ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ನಾಣ್ಯಕ್ಕೆ 2 ಮುಖ ಇರೋ ಹಾಗೆ AIನಿಂದ ಕೆಲವು ಪ್ರಾಬ್ಲಮ್ಸ್ ಕೂಡ ಇವೆ. ಮೊದಲನೆಯದು ಡೀಪ್ ಫೇಕ್ಸ್. AI ಬಳಸಿ ಒಬ್ಬ ವ್ಯಕ್ತಿ ಆಡದೇ ಇರೋ ಮಾತನ್ನು ಆಡಿದಾಗೆ, ಮಾಡದೇ ಇರೋ ಕೆಲಸವನ್ನು ಮಾಡಿದಾಗೆ ಫೇಕ್ ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಅದು ತುಂಬ ಅಪಾಯಕಾರಿ. ಎರಡನೆಯದು ಕೆಲಸ ಅಂದರೆ ಜಾಬ್ಸ್. ಮುಂದೆ ಡ್ರೈವರ್ಗಳು, ಡಾಟಾ ಎಂಟ್ರಿ ಕೆಲಸ ಮಾಡೋರು ಅಥವಾ ಬೇಸಿಕ್ ಕೋಡಿಂಗ್ ಮಾಡೋರ ಕೆಲಸಕ್ಕೆ ಈ AI ಸಂಸ್ಕಾರ ತರಬಹುದು. ಆದರೆ ಇತಿಹಾಸ ತಿರುಗಿ ನೋಡಿದರೆ ಪ್ರತಿ ಬಾರಿ ಹೊಸ ಟೆಕ್ನಾಲಜಿ ಬಂದಾಗಲೂ ಹಳೆಯ ಕೆಲಸ ಹೋಗಿ ಹೊಸ ಕೆಲಸಗಳು ಹುಟ್ಟಿಕೊಂಡಿವೆ. ಕೊನೆಯದಾಗಿ ಹೇಳಬೇಕು ಅಂದರೆ ಈ AI ಅನ್ನೋದು ಒಂದು ಬೆಂಕಿ ಇದ್ದ ಹಾಗೆ. ಅದನ್ನು ಅಡುಗೆ ಮಾಡೋಕ್ಕೂ ಬಳಸ್ಬೋದು ಅಥವಾ ಮನೆ ಸುಡೋಕ್ಕೂ ಬಳಸ್ಬೋದು. ಅದನ್ನು ನಾವು ಹೇಗೆ ಬಳಸ್ತೀವಿ ಅನ್ನೋದರ ಮೇಲೆ ನಮ್ಮ ಭವಿಷ್ಯ ನಿಂತಿದೆ. ವಿಜ್ಞಾನದ ಇಂಥ ರೋಚಕ ವಿಷಯಗಳನ್ನು ಕನ್ನಡದಲ್ಲೇ ಕಲಿಯೋಕೆ ವಿಜ್ಞಾನ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.